ನಮಸ್ತೆ. ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ಲಾಸ್ಟು ವಿಡಿಯೋದಲ್ಲಿ ನಾವೆಲ್ಲಿ ತನಕ ಮಾಡಿದ್ವಿ ಅಂತಂತಂದ್ರೆ, ಈ ನಮ್ಮ ರೆಕಮೆಂಡೇಶನ್ ಆಫ್ ಕಮಿಷನ್ ತನಕ ನೋಡ್ಕೊಂಡು ಬಂದಿದ್ದೀರಾ. ಸೊ ಫರ್ದರ್ ಈ ವಿಡಿಯೋದಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಈ ಯೂನಿಟಿಗೆ ಹೇಳ್ತಾ ಇದ್ದೀನಿ ಮತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಇದರಲ್ಲಿ ಏನು ಕೇಳ್ತಾರೆ ಅಂತಂತ ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ ಇದೆ. ವ್ಯಾಪಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯ ಅಂತ ಇದೆ. ಇದನ್ನ ಆಲ್ರೆಡಿ ಆರ್ಟಿಕಲ್ 19 ಒಂದು ಸ್ವಲ್ಪ ನೋಡ್ಕೊಂಡು ಬಂದಿದ್ದೀರಾ ಫಂಡಮೆಂಟಲ್ ರೈಟಲ್ಲಿ. ಅದು ಥ್ರೂ ಫಂಡಮೆಂಟಲ್ ರೈಟ್ ಪ್ರಕಾರ ಹೇಳಿರೋದು ಬಿಟ್ರೆ ಕಾನ್ಸ್ಟಿಟ್ಯೂಷನಲಿ ಮತ್ತೆ ಇನ್ನೊಂದು ಸ್ವಲ್ಪ ಫರ್ದರ್ ಮುಂದೆ ಬಂದ್ವಿ ಅಂತಂತಂದ್ರೆ ಈ ಫ್ರೀಡಮ್ ಏನಿದೆ ಇದು ಯಾವ ರೀತಿ ಅಂತಂದ್ರೆ ಸ್ಟೇಟ್ ಟು ಸ್ಟೇಟ್ ಅಲ್ಲಿ ಮಾತಾಡಿದ್ದು ಫಂಡಮೆಂಟಲ್ ರೈಟಲ್ಲಿ ಒಬ್ಬ ಪರ್ಸನ್ ಬಗ್ಗೆ, ಒಬ್ಬ ವ್ಯಕ್ತಿ ಏನಾದರೂ ವ್ಯಾಪಾರ ಮಾಡ್ತಾನೆ ಅಂತಂದ್ರೆ. ಇಲ್ಲಿ ಮಾತಾಡ್ತಾ ಇರೋ ಅಂತಂದ್ರೆ ಸ್ಟೇಟ್ ಟು ಸ್ಟೇಟ್ ವ್ಯಾಪಾರ ಮಾಡಬೇಕಾದ್ರೆ ಯಾವ ರೀತಿ ಇರುತ್ತೆ ಸಂಬಂಧ ವ್ಯವಹಾರಗಳು, ಈ ರೀತಿಯಾದಂಥ ವ್ಯವಹಾರಗಳನ್ನ ಕಾನ್ಸ್ಟಿಟ್ಯೂಷನ್ 2ದಲ್ಲಿ ಓದ್ತೀರಾ. ಓಕೆ, ವೆಲ್, ಈಗ ಕಾನ್ಸೆಪ್ಟ್ ಏನಂತ ಇದೆ ಸಿಲೆಬಸ್ ಕಾಪಿಯಲ್ಲಿ, ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ ಕಾನ್ಸೆಪ್ಟ್ ಇದೆ. ವ್ಯಾಪಾರ ಮತ್ತು ವಾಣಿಜ್ಯ ಸ್ವಾತಂತ್ರ್ಯದ ಬಗ್ಗೆ ಅನ್ನೋವಂಥ ಕಾನ್ಸೆಪ್ಟ್ ಇದು. ಕ್ವಶನ್ ಏನು ಕೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಮತ್ತೆ ಒಂದ್ಸಲ. ಮೇಜರ್ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಹೈಲೈಟ್ ಆಗಿ ಹೇಳಿರ್ತೀನಿ ನಾನು ಅದನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ನೀವು ನೋಡಬೇಕಾಗುತ್ತೆ. ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ ಕಾನ್ಸೆಪ್ಟ್ ಇದೆಯಲ್ವಾ. ಓಕೆ, ವೆಲ್, ಈಗ ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಅದು ಏನು ಕೇಳ್ತಾರೆ ಅಂತಂತಂದ್ರೆ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ. ಒಂದು ಅಂದ್ರೆ ವಿವರಿಸಿ ಅಂತ ಕೇಳ್ತಾರೆ. ಇಲ್ಲ ವಾಟ್ ಆರ್ ದ ರೆಸ್ಟ್ರಿಕ್ಷನ್ಸ್ ಅಂತ ಕೇಳ್ತಾರೆ. ಇಲ್ಲ ಎರಡನ್ನೂ ಸೇರ್ಬಿಟ್ಟು ಕೇಳ್ತಾರೆ. ರೆಸ್ಟ್ರಿಕ್ಷನ್ಸ್ ಅಂದ್ರೆ ಏನು? ನಿರ್ಬಂಧಗಳು. ಯಾವ ರೀತಿಯಾದಂಥ ನಿರ್ಬಂಧಗಳಿವೆ ಮತ್ತು ಅದನ್ನು ವಿವರಿಸಿ ಅಂತ ಕೇಳ್ತಾರೆ. ಈ ರೀತಿಯಾದಂತಹ ಪ್ರಶ್ನೆಗಳು ಇದರಲ್ಲಿ ಎದ್ದೇಳುತ್ತೆ. ಸೊ ಈ ವಿಡಿಯೋ ಹೆಂಗ್ ತನಕ ನೀವು ಒಂದ್ಸಲ ನೋಡಿ. ಓಕೆ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎಕ್ಸ್ಪ್ಲನೇಷನಿಗೂ ಎಲ್ಲ ಮ್ಯಾಟರ್ ಸಿಗುತ್ತೆ, ರೆಸ್ಟ್ರಿಕ್ಷನಿಗೂ ಎಲ್ಲ ಮ್ಯಾಟರ್ ಸಿಗುತ್ತೆ. ವೆಲ್, ಎಕ್ಸ್ಪ್ಲೇನ್ ದ ಸ್ಕೋಪ್ ಆಫ್ ದ ಫ್ರೀಡಮ್ ಆಫ್ ದ ಟ್ರೇಡ್, ಕಾಮರ್ಸ್ ಆ್ಯಂಡ್ ಇಂಟರ್ಕೋರ್ಸ್ ಅಂಡರ್ ದ ಆರ್ಟಿಕಲ್ 301 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ದಾರೆ. ಓಕೆ, ಏನಂತ ಬರೀತೀರಾ? ಫಸ್ಟ್ ಕಾನ್ಸೆಪ್ಟ್ ಏನು? ಇದು ಫ್ರೀಡಮ್ ಆಫ್ ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂದರೆ ಕಾನ್ಸೆಪ್ಟ್ ಏನು ನೋಡಿ. ಸಿಂಪಲ್ ಆಗಿ ಹೇಳ್ತೀನಿ ನಾನು. ನಮ್ಮ ಕರ್ನಾಟಕ ಇದೆ, ಪಕ್ಕದಲ್ಲಿ ಆಂಧ್ರ ಇದೆ, ತೆಲಂಗಾಣ ಇದೆ, ತಮಿಳ್ನಾಡಿದೆ, ಕೇರಳ ಇದೆ. ಈಗ ಕರ್ನಾಟಕದಲ್ಲಿ ಮೆಟೀರಿಯಲ್ ಏನಾಗುತ್ತೆ, ಆಂಧ್ರ ಪ್ರದೇಶಕ್ಕೆ ಸಪ್ಲೈ ಆಗ್ತಾ ಇದೆ. ಓಕೆ, ಇನ್ ಬಿಟ್ವೀನ್ ಸಪ್ಲೈ ಆಗಬೇಕಾದ್ರೆ ಆಂಧ್ರ ಪ್ರದೇಶದವನು ರೆಸ್ಟ್ರಿಕ್ಷನ್ ಹಾಕಿದ್ರೆ ಏನು ಮಾಡೋದು ಅಂತಂದರೆ, ಕರ್ನಾಟಕದ ಪ್ರಾಡಕ್ಟ್ ನಾನು ಆಂಧ್ರದಲ್ಲಿ ಮಾರಕ್ಕೆ ಬಿಡಲ್ಲಪ್ಪ ಅಂದರೆ ಏನು ಮಾಡ್ತೀರಾ? ಇಲ್ಲ ಆಂಧ್ರ ಪ್ರದೇಶದಲ್ಲಿ ಎಂಟ್ರಿ ಕೊಡ್ತಾರೆ, ನಾವು ಕರ್ನಾಟಕದಲ್ಲಿ ನಾವು ಮಾರಕ್ಕೆ ಬಿಡಲ್ಲ ಅಂತೀವಿ ಅಲ್ವಾ? ಕೇರಳದಿಂದ ಬರುವಂಥ ಮೆಟೀರಿಯಲ್ ನಾನು ಮಾರಕ್ಕೆ ಬಿಡಲ್ಲ. ಈ ಥರ ಡಿಸ್ಪ್ಯೂಟ್ಗಳೆಲ್ಲ ಕ್ರಿಯೇಟ್ ಆಗ್ಬೋದಲ್ವಾ? ಇದನ್ನ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್ಗಳು ಆ ಟೈಮಲ್ಲೇ ಥಿಂಕ್ ಮಾಡಿರ್ತಾರೆ. ಸೊ ಮೇ ಬಿ ಈ ಥರ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನಾವು ಕಾನ್ಸ್ಟಿಟ್ಯೂಷನಲಿ ರೈಟ್ಸ್ಗಳನ್ನ ಕೊಟ್ಬಿಡೋಣ, ಕಾನ್ಸ್ಟಿಟ್ಯೂಷನಲಿ ಪ್ರಾವಿಷನ್ಸ್ಗಳನ್ನ ಇಟ್ಬಿಡೋಣ, ಯಾವುದು ಯಾವ ರೀತಿ ಮೇಂಟೈನ್ ಆಗಬೇಕು ಅಂತ. ಇದೇ ವಿಷಯವನ್ನ ಇವತ್ತು ನೀವು ಈಗ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಕೆ ಹೋಗ್ತಾ ಇರೋದು. ಓಕೆ, ಹಾಗಾದರೆ ಇದು ಎಲ್ಲಿಂದ ಎಲ್ಲಿ ತನಕ ಇದೆ ಸರ್? ಈ ಆರ್ಟಿಕಲ್ಸ್ ನಾವು ನೋಡಬೇಕು ಅಂತಂದರೆ 301 ಇಂದ 307 ತನಕ ಇದೆ ನೋಡಿ. 301 to 307 ಆರ್ಟಿಕಲ್ ತನಕ ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅನ್ನುವಂತಹ ವಿಷಯ ಇದೆ. ಓಕೆನಾ? ಸೊ ಈ ರೀತಿಯಾದಂತಹ ಒಂದು ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ, ಟ್ರೇಡ್ ಆ್ಯಂಡ್ ಕಾಮರ್ಸ್, ಇಂಟರ್ಕೋರ್ಸ್, ಫ್ರೀಡಮ್ ಇವಕ್ಕೆಲ್ಲ ಕೊಡುವಂಥ ಅವಶ್ಯಕತೆ ಇತ್ತು. ಯಾಕಿತ್ತು? ಅಂತಾರಾಜ್ಯ ನೋಡಿ, ಅಂತಾರಾಜ್ಯ ಇಂಟರ್ ಸ್ಟೇಟ್ ಅಂತ ನಾವೇನು ಕರಿತೀವಲ್ವಾ, ಈ ಇಂಟರ್ ಸ್ಟೇಟ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕು ಅಂತಂತಂದರೆ ಆ ಟೈಮಲ್ಲೇ ರಚನಾಕಾರರು ಅಂತಂದರೆ ಏನು ಈ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್ ಅಂತ ಏನಿದಾರಲ್ಲ, ಇವರು ಡ್ರಾಫ್ಟಿಂಗ್ ಟೈಮಲ್ಲೇ ಇದನ್ನು ಯೋಚನೆ ಮಾಡ್ಬಿಟ್ಟು ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ಕಾನ್ಸಿಕ್ವೆನ್ಸಸ್ ಆಗ್ಬಾರ್ದು. ಇಲ್ಲೇನು ನಾನು ಹೇಳಿದೆ ಇದನ್ನೇ ಇಂಟ್ರೊಡಕ್ಷನಲ್ಲಿ ಅದನ್ನು ಒಂದು ಸೆಂಟೆನ್ಸ್ ವೈಸ್ ಮಾಡಿ ಹೇಳಿದ್ದಾರೆ ಅಷ್ಟೇ. ಇಸ್ ಇಂಟ್ರೊಡಕ್ಷನ್ ಅಂತ ತೊಗೊಳ್ತೀರಾ. ಎಲ್ಲಿಂದ ಎಲ್ಲಿ ತನಕ ಇದೆ ಸರ್? 301 ಇಂದ 307 ತನಕ ಇದೆ. ಆಲ್ರೆಡಿ ನಾನು ಅದನ್ನು ನಿಮ್ಗೆ ಹೇಳಿದೆ. ಓಕೆ, ಈಗ ಇದರಲ್ಲಿರುವಂಥವ್ರು ಏನಂತ ಹೇಳಿದ್ದಾರೆ ಅಂತಂತಂದರೆ, ನೆಕ್ಸ್ಟು ಇದ್ರದ್ದು ಮೀನಿಂಗನ್ನು ನೋಡಬೇಕಾಗುತ್ತೆ ನೀವು. ಯಾವುದ್ರದ್ದು ಮೀನಿಂಗ್ ನೋಡ್ತೀರಾ? 3 ವರ್ಡ್ಸ್ಗಳಿದೆಯಲ್ವಾ, ಟ್ರೇಡು ಮತ್ತು ಇನ್ನೊಂದು ಕಾಮರ್ಸು, ಇನ್ನೊಂದು ಇಂಟರ್ಕೋರ್ಸ್ ಅನ್ನೋವಂಥ ಒಂದು ವರ್ಡ್ ಇದೆ. ಇದು ರಾಂಗ್ ವರ್ಡ್ ಇದೆ. ಓಕೆನಾ? ಇಂಟರ್ಕೋರ್ಸ್ ಅಂತ ಒಂದು ವರ್ಡ್ ಇದೆ. ಓಕೆ, ಸೊ ಇಲ್ಲಿರುವಂಥ ಇಂಟರ್ಕೋರ್ಸ್ ಬೇರೆ. ಸೊ ಈಗ ಏನಂತಂದರೆ ಮೀನಿಂಗ್ ಆಫ್ ಟ್ರೇಡ್, ಕಾಮರ್ಸ್ ಆ್ಯಂಡ್ ಇಂಟರ್ಕೋರ್ಸ್ ಏನಿದೆ ಅಲ್ವಾ, ಸೊ ಮೀನಿಂಗ್ ಆಫ್ ಟ್ರೇಡ್ ಅಂದರೆ ಏನು? ಹಾಗಾದರೆ ನೋಡಿ, ಟ್ರೇಡ್ ಅಂದರೆ ಏನು, ಮತ್ತು ಅದಾದಮೇಲೆ ಕಾಮರ್ಸ್ ಅಂದರೆ ಏನು, ಅದಾದಮೇಲೆ ಇಂಟರ್ಕೋರ್ಸ್ ಅಂದರೆ ಏನು, ಇದನ್ನು ತಿಳ್ಕೊಬೇಕು.
ಟ್ರೇಡ್ ಅಂದ್ರೆ ತುಂಬಾ ಸಿಂಪಲ್ ಸರ್, ವ್ಯಾಪಾರ ಅಂತ ಕನ್ನಡದಲ್ಲಿ ಕರೀತಾರೆ. ಏನ್ ವ್ಯಾಪಾರ ಅಂದ್ರೆ ಖರೀದಿ ಮಾಡೋದು ಮಾರೋದು ಅಷ್ಟೇ ವ್ಯಾಪಾರ ಅಂದ್ರೆ. ಕಾಮರ್ಸ್ ಅಂದ್ರೆ ಏನು? ಸಿಂಪಲ್ ಆಗಿ ಏನಾದ್ರು ಹೇಳ್ಬೇಕು ಅಂತಂದ್ರೆ, ಕಾಮರ್ಸ್ ಇನ್ಕ್ಲೂಡ್ಸ್ ಆಲ್ ಫಾರ್ಮ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್ ಸಚ್ ಆಸ್ ಲ್ಯಾಂಡ್, ಏರ್, ವಾಟರ್ ಅಂತ ಕರೆಯುತ್ತೆ. ಓಕೆ ಅಂತಂದ್ರೆ ಇಲ್ಲಿ ಕಾಮರ್ಸ್ ಅಂತಂತಂದ್ರೆ ಏನಂತ ಹೇಳ್ತೀವಿ, ವಾಣಿಜ್ಯ ಅಂತ ಏನು ಅಂತಂತಂದ್ರೆ ಈ ಭೂಮಿ, ಗಾಳಿ ಮತ್ತು ನೀರು ಇದೆಲ್ಲ ಮೀನಿಂಗ್ ಕೊಟ್ಟಿರುವಂಥದ್ದು ಇಂಟರ್ಪ್ರಿಟೆಡ್ ಬೈ ಲಾ. ಓಕೆನಾ? ವ್ಯಾಪಾರ ಅಂತಂದ್ರೆ ತಗೊಳ್ಳೋದು, ಮಾರೋದು, ಕೊಡೋದು. ಆಯ್ತಾ? ಆಕ್ಚುಯಲ್ ಮೀನಿಂಗ್ ಇದೇ ಇರುತ್ತೆ. ವಾಣಿಜ್ಯ, ವ್ಯಾಪಾರ ಬೇರೆ ಬೇರೆ. ಈಗ ವಾಣಿಜ್ಯ ಅಂತಂತಂದ್ರೆ ಈ ಗಾಳಿ, ನೀರು, ಭೂಮಿ ಇದೆಲ್ಲ ಇದೆಯಲ್ಲ, ಇದ್ರ ಮೂಲಕ ಒಂದು ನಡೆಯುವಂಥ ಸಾರಿಗೆ ವ್ಯವಸ್ಥೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಇದನ್ನ ನಾವೇನಂತ ಕರಿತೀವಿ, ಕಾಮರ್ಸ್ ಅಂತ ಕರಿತೀವಿ. ಓಕೆ, ವೆಲ್ ಈಗ ಇಂಟರ್ಕೋರ್ಸ್ ಅಂತಂದ್ರೆ ಏನು ಅಂತಂತಂದ್ರೆ ಒಂದು ಗೂಡ್ಸ್ ಏನಿದೆ ಅಂತಂದ್ರೆ ಒಂದು ಸರಕು ಏನಿದೆ, ಈ ಸರಕು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆಯಾಗುವುದನ್ನು ಇಂಟರ್ಕೋರ್ಸ್ ಅಂತೇಳಿ ಕರಿತೀವಿ ನಾವು. ಈ ರೀತಿಯಾದಂತಹ ಒಂದು ಮೀನಿಂಗನ್ನ ನೀವು ಜಸ್ಟ್ ಮೆನ್ಷನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೈನ್ ಅಂತ ಕೇಳಿದಾಗ ಆರ್ಟಿಕಲ್ ಬರೀತೀರಾ, ಮೆನ್ಷನ್ ಮಾಡ್ತೀರಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಆಬ್ಜೆಕ್ಟ್ ಅಂತ ಇನ್ನೊಂದು ಪಾಯಿಂಟ್ನ ಎತ್ಕೊಂತೀರಾ. ಏನಂತೇಳಿ, ಏನಕ್ಕೆ ಉದ್ದೇಶ, ಏನಕ್ಕಪ್ಪ, ಏನಕ್ಕೆ ಬೇಕಿತ್ತಪ್ಪ ಈ 301 ಟು 307? ನಾನು ಸ್ಟಾರ್ಟಿಂಗೇ ನಿಮಗೆ ಹೇಳಿದೆ ಏನಕ್ಕೆ ಬೇಕಿತ್ತು ಇದೆಲ್ಲ ಉದ್ದೇಶ ಏನಿತ್ತು ಅಂತಂತಂದ್ರೆ, ಇಲ್ಲಿ ಮೇನ್ಲಿ ನಮ್ಮ ಟಾರ್ಗೆಟ್ ಇರೋದು ಡೆವಲಪ್ಮೆಂಟ್ ಮಾಡಬೇಕು ಅಂತ. ಎಕನಾಮಿನ ಡೆವಲಪ್ಮೆಂಟ್ ಮಾಡಬೇಕಪ್ಪ. ಎಕನಾಮಿನ ಡೆವಲಪ್ಮೆಂಟ್ ಮಾಡಬೇಕು ಅಂತಂದ್ರೆ ರಾಜ್ಯಗಳ ಮಧ್ಯದಲ್ಲಿ ಇಲ್ಲಿ ವ್ಯಾಪಾರ ಮಾಡಬೇಡ, ಅಲ್ಲಿ ವ್ಯಾಪಾರ ಮಾಡಬೇಡ ಅಂತ ಬ್ಯಾರಿಯರ್ಸ್ಗಳನ್ನು ಹಾಕೊಂಡ್ರೆ ಆಗುತ್ತಾ? ಅಡೆತಡೆಗಳನ್ನು ಹಾಕೊಂಡ್ರೆ ಆಗುತ್ತಾ? ಆಗೋದಿಲ್ಲ. ಎಲ್ಲರೂ ಕೂಡ ಸೇರ್ಕೊಂಡು ನಾವು ಕೆಲಸ ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ಇದನ್ನ ಒಂದು ಆಬ್ಜೆಕ್ಟ್ ಆಗಿ ಇಟ್ಕೊಂಡು ಮೂವ್ಮೆಂಟ್ ಆಗಿ ತಗೊಳ್ತಾರೆ. ಅದಾದ್ಮೇಲೆ ಇಂಟ್ರೆಸ್ಟ್, ದ ನೇಷನ್ ಇಂಟ್ರೆಸ್ಟ್ ಅಂತ ಏನು ಕರಿತೀವಲ್ವಾ, ರಾಷ್ಟ್ರದ ಹಿತಾಸಕ್ತಿ, ಇಂಟ್ರೆಸ್ಟ್ ಆಫ್ ಇಂಡಿಯಾ ಅಂತ ಏನಿದೆ, ಸೊ ಇದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೊತಾರೆ. ಅದಾದ್ಮೇಲೆ ನಮ್ಮ ಜಿಯೋಗ್ರಾಫಿಕಲ್ ಏನಿದೆಯಲ್ವಾ, ತುಂಬಾ ವೇರಿಯೇಷನ್ ಇದೆ. ಯಾವ ರೀತಿ ವೇರಿಯೇಷನ್ ಇದೆ ಅಂತಂದ್ರೆ, ಈಗ ಕರ್ನಾಟಕದಲ್ಲಿ ಸಿಗುವಂಥ ಬೆಳೆಗಳು, ಪ್ರಾಡಕ್ಟ್ಗಳು ಪಕ್ಕದಲ್ಲಿ ತಮಿಳುನಾಡಲ್ಲಿ ಇರೋದಿಲ್ಲ, ಆಂಧ್ರದಲ್ಲಿ. ಇಲ್ಲಿ ಸಿಗುವಂಥದ್ದು ಹಿಮಾಚಲ್ ಪ್ರದೇಶಲ್ಲಿ ಸಿಗಲ್ಲ, ಜಮ್ಮುದಲ್ಲಿ ಸಿಗಲ್ಲ, ಅಸ್ಸಾಮಲ್ಲಿ ಸಿಗುವಂಥದ್ದು ಇಲ್ಲಿ ಸಿಗಲ್ಲ. ನಾವೆಲ್ಲ ಹ್ಯಾಗೆ ಡಿಪೆಂಡೆಂಟ್ ಇರ್ತೀವಿ ಅಂತಂದ್ರೆ, ಎಲ್ಲ ರಾಜ್ಯಗಳು ನಾವು ಸೇರಿಕೊಂಡು ನಮಗೆ ಬೇಕಾಗಿರೋದನ್ನ ಸಪ್ಲೈ ಮಾಡ್ಕೋಬೇಕು. ಈ ಸಪ್ಲೈ ಮಾಡ್ಕೊಳ್ಳೋ ಟೈಮಲ್ಲಿ ನನ್ನ ಹತ್ರ ಮಾತ್ರ ಇದೆ ಅಂತೇಳಿ ರೈಟ್ನ ರೈಸ್ ಮಾಡ್ಕೊಂಡ್ರೆ ಹೌದಲ್ವಾ? ಈ ರೀತಿಯಾದಂತಹ ಒಂದು ಭೌಗೋಳಿಕತೆ ಏನಿದೆ, ಜಿಯೋಗ್ರಾಫಿಕಲ್ ಏನಿದೆ, ಈ ವೇರಿಯೇಷನ್ಸ್ಗಳೇನಿದೆ, ಇದು ಕೂಡ ಏನೋ ಸಮಸ್ಯೆ ಆಗಬಾರ್ದು ಅಂತೇಳಿ ಟ್ಯಾಕಲ್ ಮಾಡೋಕ್ಕೆ ಯೂಸ್ ಮಾಡ್ಕೊತಾರೆ. ಓಕೆ, ವೆಲ್ ನೆಕ್ಸ್ಟ್ ಏನಾದರೂ ಮಾಡಬೇಕಾದ್ರೆ, ದ ಫ್ರೀಡಮ್ ಈಸ್ ಗ್ಯಾರಂಟೆಡ್ ಬೈ ದ ಆರ್ಟಿಕಲ್ 301 ಈಸ್ ಇನ್ ದ ವೈಡೆಸ್ಟ್ ಟರ್ಮ್. ಏನು ಹೇಳ್ತಾ ಇದೆ ಅಂತಂದ್ರೆ, ಇದು ಏನು 301 ಅಂತ ಏನು ಹೇಳಿದಾರಲ್ವಾ, ಇದು ಸಾಧಾರಣವಾಗಿಲ್ಲ, ಇದು ಒಂಥರ ವೈಡೆಸ್ಟ್ ಟರ್ಮ್ ಇದೆ. ಅಸಾಧಾರಣವಾಗಿ ಸಣ್ಣ ಪುಟ್ಟವಾಗಿ ಮೀನಿಂಗ್ ಎಲ್ಲ ಇದನ್ನ ತೊಗೊಳಕ್ಕಾಗಲ್ಲ. ಸೊ ಇದನ್ನ ಒಂದೇ ಸಲ 301 ಇದೆ ಅಂತೇಳಿ ಓಕೆ ನಾನು ಏನಾದರೂ ಮಾಡ್ತೀನಿ, ಏನಾದರೂ ಸೇಲ್ ಮಾಡ್ತೀನಿ, ಆ ಥರ ಏನಾದರೂ ಇದೆಯಾ? ಇಲ್ಲ. ಸೊ ಇದಕ್ಕೊಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ಗಳು ಇದೆ. ರೆಸ್ಟ್ರಿಕ್ಷನ್ಸ್ಗಳು ನಾನು ಮುಂದಿನ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಾದಮೇಲೆ ನೀವೇನು ಮಾಡಬೇಕು ಅಂತಂತಂದರೆ, ಸಮ್ ಆರ್ಟಿಕಲ್ 19(1)G ಏನು ಓದಿದ್ರಲ್ವ, ನಾನು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೆ, ಫಂಡಮೆಂಟಲ್ ರೈಟಲ್ಲಿ ನೀವು ಓದಿದ್ದೀರಾ ಒಬ್ಬ ಪರ್ಸನ್ಸ್ಗೆ, ಒಬ್ಬ ಸಿಟಿಸನ್ಸ್ಗೆ ಅಂತ. ಸೊ ಈ ರೀತಿಯಾದಂಥ ಒಂದು ಸ್ವಲ್ಪ ಅಲ್ಲಿ ಮತ್ತೆ ಮೆನ್ಷನ್ ಮಾಡಬೇಕಾಗುತ್ತೆ ನೀವು. 301 ಏನಿದೆ ಒಂದು ಸ್ಟ್ಯಾಟ್ಯೂಟರಿ ರೈಟ್ನ ಕೊಡುತ್ತೆ. ಆರ್ಟಿಕಲ್ 19(1) ಏನಿದೆ ಫಂಡಮೆಂಟಲ್ ರೈಟ್ನ ಕೊಡುತ್ತೆ. ಈ ರೀತಿಯಾದಂಥ ಒಂದು ಕ್ಯಾಟಗರೈಸ್ ಮಾಡಿಬಿಟ್ಟು ಒಂದೆರಡು ಲೈನು ಬರಿಬೇಕಾಗುತ್ತೆ. ಓಕೆ, ಈ 301ನಲ್ಲಿ ಮತ್ತೆ ಫ್ರೀ ಅನ್ನುವಂಥ ವರ್ಡ್ ಏನಿದೆಯಲ್ವಾ, ಫ್ರೀ ಅಂದರೆ ಕಂಪ್ಲೀಟಾಗಿ ಫ್ರೀನಾ? ಯಾವುದೇ ರೀತಿ ನಿರ್ಬಂಧನೇ ಇಲ್ವಾ? ನಿರ್ಬಂಧ ತೆಗೆದುಕೊಳ್ಬಹುದಾ? ನಿರ್ಬಂಧ ಇದೆಯಾ ಅನ್ನುವಂಥ ಪ್ರಶ್ನೆ. ಈ ಪ್ಯಾರಾದಲ್ಲಿ ಏನು ಹೇಳಿದ್ದೀವಿ ಅಂತಂದರೆ, ಇಲ್ಲ ಸರ್, ಕಂಪ್ಲೀಟ್ ಫ್ರೀ ಅಂದಿದ ತಕ್ಷಣ ಇಷ್ಟ ಬಂದಿದ್ದೆಲ್ಲ ಮಾಡೋ ಅಂಥದ್ದಲ್ಲ. ನಿರ್ಬಂಧಗಳನ್ನು ಹಾಕ್ಬೋದು, ಅಪವಾದಗಳಿದೆ. ಆ ರಾಜ್ಯಗಳು ಬೇಕಾದರೆ ನಿರ್ಬಂಧ ಹಾಕ್ಬೋದು. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೇಸ್ ಲಾ ಸಮೇತ ಹೇಳಿ ಕಂಡೀಷನು ಅಂತ ಹೇಳಿದರೆ, ಒಂದು ಕೇಸ್ ಲಾ ಇದೆ. ಅತ್ತಿಬಾರಿ ಟೀ ಕಂಪನಿ ವರ್ಸಸ್ ಸ್ಟೇಟ್ ಆಫ್ ಅಸ್ಸಾಂ ಅನ್ನುವಂಥ ಒಂದು ಕೇಸ್ ಇದೆ. ಈ ಕೇಸಲ್ಲಿ ವಿಷಯ ಏನಾಗುತ್ತೆ ಅಂತಂತಂದ್ರೆ, ಇಲ್ಲೊಂದು ಟೀ ಕಂಪ್ನಿ ಇರುತ್ತೆ. ಇವ್ರು ಏನು ಮಾಡ್ತಾರೆ, ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾ ಇರ್ತಾರೆ. ಸೊ ಈ ಟ್ಯಾಕ್ಸ್ನ ಇಂಪೋಸ್ ಮಾಡ್ತಿರ್ಬೇಕಾದ್ರೆ ಈ ಟ್ಯಾಕ್ಸ್ ವ್ಯಾಲಿಡಾ ಅಥವಾ ಇನ್ವ್ಯಾಲಿಡಾ, ಅಂದರೆ ಟ್ಯಾಕ್ಸ್ನ ಇಂಪೋಸ್ ಮಾಡಬಹುದಾ ಅನ್ನುವಂಥ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಯಾವುದು? ಅಸ್ಸಾಂ ಸ್ಟೇಟು ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾ ಇರುತ್ತೆ. ಈ ಅಸ್ಸಾಂ ಸ್ಟೇಟು ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾ ಇರೋದು ಮಾಡ್ಕೋಬಹುದಾದ ಅಂತಂತೊಂದು ಪ್ರಶ್ನೆ ಏನಾದರೂ ಬಂದಾಗ, ಯಾವುದ್ರ ಮಧ್ಯದಲ್ಲಿ 304(b)ದಲ್ಲಿ ಬಂದಾಗ ಅಸ್ಸಾಂ ಸ್ಟೇಟು ಟ್ಯಾಕ್ಸ್ ಇಂಪೋಸ್ ಮಾಡಿ ಸರಿನಾ ಅಂತ ಪ್ರಶ್ನೆ ಎದ್ದಾಗುತ್ತೆ. ಅಲ್ಲಿ ಸುಪ್ರೀಂ ಕೋರ್ಟ್ ಕೊಡುವಂಥ ತೀರ್ಪಿನ ಪ್ರಕಾರ ಇನ್ವ್ಯಾಲಿಡ್ ಅಂತ ಹೇಳುತ್ತೆ, ಅಂತಂದರೆ ಅಸಿಂಧು ಅಂತ ಹೇಳುತ್ತೆ. ಪ್ರಶ್ನೆ 304(b)ಯಲ್ಲಿ ಬಂದಿದೆ ಅಂದಮೇಲೆ ನಾವು 301ಇಂದ 307 ತನಕ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಡಿಸ್ಕಸ್ ಮಾಡಬಹುದು. ಸೊ ಇದು ಬಿಟ್ಬಿಟ್ಟು ಇನ್ನೊಂದು ಯಾವುದಾದ್ರೂ ಬೇರೆ ಕೇಸ್ಲ ಯಾವುದಾದ್ರೂ ಇದೆಯಾ ಸರ್ ಅಂತ ಏನಾದರೂ ಹೇಳಿದರೆ?
ಇನ್ನೊಂದು ಕೇಸ್ ಲಾ ಹೇಳ್ತೀನಿ. ಇವೆಲ್ಲ ನೀವು ಓದಿರ್ತೀರಾ. ಆಲ್ರೆಡಿ ಇದೆ ನಿಮ್ಮ ಹತ್ರ, ಲಾಸ್ಟ್ ಟೈಮ್ ಓದಿರಿ. ಆಟೋಮೊಬೈಲ್ ಟ್ರಾನ್ಸ್‌ಪೋರ್ಟ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ರಾಜಸ್ಥಾನದಲ್ಲಿ ನಡೆದಿದ್ದಂಥ ಒಂದು ಕೇಸ್ ಇದೆ. ಸೊ ಈ ರಾಜಸ್ಥಾನದಲ್ಲಿ ನಡೆದಿದ್ದಂಥ ಒಂದು ಕೇಸ್ ಏನಿದೆ ಅಲ್ವಾ, MVA ಆಕ್ಟ್ 1951 ಏನಿದೆ, ಅದನ್ನ ಏನು ತರ್ತಾರೆ, ಅದು ವ್ಯಾಲಿಡಾ ಇಲ್ಲ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಇದನ್ನ ವ್ಯಾಲಿಡ್ ಅಂತ ಹೇಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಹೇಳಬೇಕು ಅಂತಂದರೆ, ನೀವು ಸ್ಟೇಟ್ ಆಫ್ ಮೈಸೂರು, ನಮ್ಮ ಕರ್ನಾಟಕದ್ದು ಸ್ಟೇಟ್ ಆಫ್ ಮೈಸೂರು. ನಾನು ಇದನ್ನು ಬರಿಬೇಕಾದ್ರೆ ಜಾಸ್ತಿ ಟೈಮ್ ಇಲ್ಲ ಅಂತ ಇದ್ಬೇಕಿಲ್ಲ, ಬಟ್ ನನ್ನ ಪ್ರೊನೌನ್ಸಿಯೇಷನ್ ತೊಗೊಂಡು ಕೇಸ್ ನಾನು ಬೇಕಿದ್ರೆ ಮೆನ್ಷನ್ ಮಾಡ್ಕೊಳ್ಳಿ. ಸಂಜೀವಯ್ಯ ಅಂತ ಕೇಸ್ ಲಾ ಇದೆ. ಇಲ್ಲಿ ನೈಟ್ ಟೈಮು ನೀವು ಯಾವುದೇ ರೀತಿ ಸರಕುಗಳನ್ನ ಸಾಗಾಣಿಕೆ ಮಾಡೋ ಹಾಗಿಲ್ಲ ಅಂತ ಸ್ಟೇಟ್ ಆಫ್ ಮೈಸೂರು ತಂದಾಗ ಸುಪ್ರೀಂ ಕೋರ್ಟ್ ಅದನ್ನು ಇನ್ವ್ಯಾಲಿಡ್ ಅಂತ ಹೇಳುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಡಿಸ್ಪ್ಯೂಟ್ಗಳಾದಾಗ, ಸಮಸ್ಯೆಗಳಾದಾಗ ನೀವು ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಈ ರೀತಿ ಎಲ್ಲ ಹೇಳಬಾರ್ದ. ಸೊ ಆ ಟೈಮಲ್ಲಿ ವ್ಯಾಲಿಡ್ ಇನ್ವ್ಯಾಲಿಡಿಟಿನ ಚೆಕ್ ಮಾಡ್ತಾರೆ. ಸೊ ಅದೇ ಕೇಸ್ ಲಾಸ್ಗಳನ್ನ ಇಲ್ಲೂ ಕೂಡ ನೀವು ಒಂದೆರಡು ಮೆನ್ಷನ್ ಮಾಡಿ ನಡೆಯುತ್ತೆ. ಸೊ ಈಗ ರೆಸ್ಟ್ರಿಕ್ಷನ್ ಅಂತ ಇದೆ, ರೆಸ್ಟ್ರಿಕ್ಷನ್ ಆನ್ ಟ್ರೇಡ್ ಆ್ಯಂಡ್ ಕಾಮರ್ಸ್ 302 to 305. ನೋಡಿ, 301 ಏನು ಹೇಳುತ್ತೆ ಅಂತಂತಂದರೆ, ಈ ಟ್ರೇಡು, ಫ್ರೀಡಮ್ಮು ಮತ್ತು ಇಂಟರ್ಕೋರ್ಸು ಅಂತ ಏನಿದೆ. ಇಂಟರ್ಕೋರ್ಸ್ ಅಂತಂದರೆ ಏನು ಅಂತಂದರೆ, ನೀವು ಕನ್ನಡದಲ್ಲಿ ಸಂಪರ್ಕ ಅಂತ ತಗೊಳ್ಳಿ, ಆಯಿತಾ. ವ್ಯಾಲಿಡ್ ವರ್ಡ್ ಅದು ಸಂಪರ್ಕ ಅಂತ. ಇಂಟರ್ಕೋರ್ಸ್ ಅಂತ ಸಂಪರ್ಕನ ಹೇಳಿನಲ್ವಾ. ಸೊ ಮೂಮೆಂಟ್ ಏನಿದೆ ಅದನ್ನೇ ನಾವು ಇಂಟರ್ಕೋರ್ಸ್ ಅಂತ ಕರಿತೀವಿ ಅಂತ. ಸೊ ಅದಕ್ಕೆ ಮೀನಿಂಗ್ ಆ ರೀತಿ ತೊಗೊಳ್ಳಿ ನೀವು. ಇಲ್ಲೇನಿದೆ ಇಂಟರ್ಕೋರ್ಸ್ ಅಂತ, ಸೊ ಅದು ಇಲ್ಲಿ ಮೀನಿಂಗ್ ರಾಂಗ್ ಆಗಿ ಬಂದಿದೆ ಅದು ಟ್ರಾನ್ಸ್ಲೇಷನಲ್ಲಿ. ಇದನ್ನು ಸಂಪರ್ಕ ಅಂತ ತಗೊಳ್ಳಿ. ಓಕೆ, ವೆಲ್, ಡನ್. ಸೊ ಮುಂದೆ ಮೂವ್ ಮಾಡೋಣ. 302 ಏನು ಹೇಳುತ್ತೆ ಅಂತಂತಂದರೆ, 301 ಆಯ್ತಲ್ವಾ. 302 ಏನು ಹೇಳುತ್ತೆ ಅಂತಂತಂದರೆ, ಈಗ ಒಂದು ಸಂಸತ್ತಿಗೆ ಅಧಿಕಾರ ಇದೆ. ಯಾವುದತ್ರ ಅಧಿಕಾರ? ಏನಾದರೂ ನಿರ್ಬಂಧ ಹೇರಕ್ಕೆ ಅಧಿಕಾರ ಇದೆ ಅಂತ ಹೇಳುತ್ತೆ. ಓಕೆ, ಮತ್ತು 302 ಇಂದ ಸ್ಟಾರ್ಟ್ ಆಗಿದ್ದು 305 ತನಕನೂ ಕೂಡ ಏನು ಹೇಳುತ್ತೆ ಅಂದರೆ, ಯಾವ ರೀತಿ ನಿರ್ಬಂಧಗಳನ್ನು ಹೇರಬಹುದು ಅನ್ನೋವಂಥ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಾರೆ. ಓಕೆ, ಹಾಗಾದರೆ ಯಾವ ರೀತಿಯಾದಂಥ ನಿರ್ಬಂಧಗಳನ್ನು ಹೇರಬಹುದು ಸಂಸತ್ತು ಅನ್ನುವಂಥ ವಿಷಯ ಬಂದಾಗ, ಅಂಡರ್ ಆರ್ಟಿಕಲ್ 302ದಲ್ಲಿ ಸರ್ ಇದನ್ನು ಕೇಳ್ತಾರ ನಿರ್ಬಂಧಗಳು? ಹೌದು, ಕೇಳ್ತಾರೆ. ಸೊ ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 301 307 ತನಕ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಈ ಯೂನಿಟಲ್ಲಿ. ಓಕೆ, ವೆಲ್, ಈಗ ಮುಂದೆ ಬರೋಣ. 302 ಏನು ಹೇಳುತ್ತೆ ಅಂತಂದರೆ ತುಂಬ ಸಿಂಪಲ್ ಸರ್. ಇಲ್ಲಿ ಏನು ಬರ್ದಿದ್ದೀವಲ್ವಾ, ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಏನಾದರೂ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಸೆಂಟ್ರಲ್ಲಿಗೆ ಪವರ್ ಇದೆ ಏನು ಮಾಡೋಕ್ಕೆ, ನಿರ್ಬಂಧಗಳನ್ನು ವಿಧಿಸಲು ಪವರ್ ಇದೆ. ಯಾವುದ್ರ ಮೇಲೆ? ಅದೇ ಟ್ರೇಡ್ ಮೇಲೆ, ಕಾಮರ್ಸ್ ಮೇಲೆ, ಇಂಟರ್ಕೋರ್ಸ್ ಮೇಲೆ. ಓಕೆ, ಕ್ಲಿಯರ್ ಅಲ್ವಾ? ಇದು 302 ಹೇಳುತ್ತೆ. ಹಾಗಾದರೆ 303 ಏನು ಹೇಳುತ್ತೆ ಸರ್ ಅಂತಂತಂದರೆ, ವ್ಯಾಪಾರ ಮತ್ತು ನಾವು ವಾಣಿಜ್ಯ ಮಾಡ್ಕೊಳ್ತೀವಲ್ವಾ, ಅಲ್ಲಿ ವಿಧಾಯಿ ಅಧಿಕಾರಗಳ ಮೇಲೆ ನಿರ್ಬಂಧಗಳಿದೆ ಅಂತಿದೆ. ಈ ವಿಧಾಯಿ ಅಧಿಕಾರಗಳು ಏನು ಅಂತಂತಂದರೆ, ನೋಡಿ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ, ವೆನ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ ಈಸ್ ಸಫರಿಂಗ್ ಫ್ರಮ್ ದ ಸ್ಕೆರಿಟಿ ಆಫ್ ದ ಗೂಡ್ಸ್, ಪಾರ್ಲಿಮೆಂಟ್ ಮೇ ಮೀಟ್ ಸಚ್ ಸಿಚುವೇಶನ್ ಪಾಸ್ ಈವನ್ ಡಿಸ್ಕ್ರಿಮಿನೇಟರಿ ಲಾ ಅಂತ ಇದೆ. ಅಂತಂದರೆ ಈಗ ಏನಾದರೂ ಒಂದು ಸಾಲ್ಟೇಜ್ ಇದೆ ಅನ್ನಿ, ಸ್ಕ್ಯಾರಿಟಿ ಅಂದರೆ ಕೊರತೆ ಇದೆ, ಸಾಲ್ಟೇಜ್ ಇದೆ ಯಾವುದಾದ್ರೂ ಒಂದು ಸ್ಟೇಟಲ್ಲಿ, ಅಂಥ ಪರಿಸ್ಥಿತಿ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟು ತಾರತಮ್ಯ ಮಾಡಿಬಿಟ್ಟು ರೆಸ್ಟ್ರಿಕ್ಷನ್ನಾದರೂ ಹಾಕ್ಬೋದು, ಜಾಸ್ತಿ ಸಪ್ಲೈ ಮಾಡು ಅಂತನಾದರೂ ಹೇಳ್ಬೋದು. ಇಲ್ಲ, ನಿನ್ನ ಸ್ಟೇಟಿಂದ ನಿನ್ನ ಸ್ಟೇಟಿಗೆ ಸಾಕಾಗ್ತಾಯಿಲ್ಲ, ಬೇರೆ ಸ್ಟೇಟಿಗೆ ಕಳಿಸ್ಕೊಡ್ಬೇಡ ಅಂತ ಆರ್ಡರ್ ಮಾಡಬಹುದು ಅನ್ನುವಂಥದ್ದು 303 ಹೇಳುತ್ತೆ. ಆಯಿತು, ಮತ್ತು 304 ಏನು ಹೇಳುತ್ತೆ ಅಂತ ಏನಾದರೂ ಬಂದರೆ, ಇಲ್ಲಿ ರಾಜ್ಯಗಳ ನಡುವೆ, ಓಕೆನಾ, ರಾಜ್ಯ ಮತ್ತು ರಾಜ್ಯಗಳ ನಡುವೆ ಏನಾದರೂ ಕಾನೂನುಗಳಾಗ್ತಾ ಇದೆ, ಆ ಕಾನೂನುಗಳು ವ್ಯಾಪಾರನ ನಿರ್ಬಂಧ ಮಾಡಿದ್ರೇ ಸರಿ ಇರುತ್ತೆ ಅನ್ನುವಂಥ ಸಿಚುವೇಶನ್ಸ್ ಬಂದಾಗ, ಅಂದರೆ ವ್ಯಾಪಾರ, ವಾಣಿಜ್ಯ, ಸಂಪರ್ಕ ಇದನ್ನ ನಿರ್ಬಂಧನ ಮಾಡಿದ್ರೇ ಸರಿಯುತ್ತೆ ಅಂತ ಅನ್ನಿಸ್ದಾಗ, ಅಂಡರ್ 304ದಲ್ಲಿ ಒಂದು ನಿರ್ಬಂಧವನ್ನು ಹೇರಬಹುದು ಅಂತ ಇದೆ. ಆದರೆ ಆ ನಿರ್ಬಂಧ ಪಬ್ಲಿಕ್ ಇಂಟ್ರೆಸ್ಟ್ ಆಗಿರಬೇಕು. ಓಕೆ, ಪಬ್ಲಿಕ್ ಇಂಟ್ರೆಸ್ಟಲ್ಲಿರಬೇಕು. ಸುಮ್ಮನೆ ದುಡ್ಡಿಗೋಸ್ಕರ ಅಥವಾ ನಮ್ಮಲ್ಲಿ ಜಾಸ್ತಿ ಇನ್ಕಮ್ ಆಗುತ್ತೆ ಅಂತ ರೀಸನ್ಗೆಲ್ಲ ಹೊಯ್ರೋ ಹಾಗಿಲ್ಲ. ಸಮಂಜಸವಾದ ರೀಸನೇಬಲ್ ಕಾರಣಗಳಿರಬೇಕು. ಈ ರೀಸನೇಬಲ್ ಕಾರಣಗಳು ಇರಬೇಕು ಅಂತಂತಂದರೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಮಾಡುವಂತಹದ್ದು ಸಿಮಿಲರ್ ಗೂಡ್ಸ್ ಆಗಿರಬೇಕು. ಈಗ ನಮ್ಮ ರಾಜ್ಯದಲ್ಲಿ ನಾನು ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಯಾವುದು ಒಂದು ಪ್ರಾಡಕ್ಟ್ ಅಂತಂದರೆ, ಸ್ಯಾಂಡಲ್ ಫೇಮಸ್ ಅಲ್ವಾ ನಮ್ಮಲ್ಲಿ. ಓಕೆ, ಸ್ಯಾಂಡಲ್ ನಾನು ರೆಡಿ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ನಮ್ಮ ರಾಜ್ಯದಲ್ಲೂ ಸ್ಯಾಂಡಲ್ ಫೇಮಸ್ಸು, ನಾವು ರೆಡಿ ಮಾಡ್ತಾ ಇದ್ದೀವಿ. ಸೊ ಪಕ್ಕದಲ್ಲಿ ತಮಿಳ್ನಾಡಲ್ಲೂ ಕೂಡ ರಾಜ್ಯದಲ್ಲಿ ಇರುತ್ತೆ, ಸ್ಯಾಂಡಲ್ಸ್ ಎಲ್ಲ ಇರುತ್ತೆ. ಸೊ ಈಗ ನಾನು ಇಲ್ಲಿ ಮಾಡ್ತಾ ಇರೋದು ಸೇಮ್ ಮೆಟೀರಿಯಲ್ ಸೇಮ್ ಇದೆ, ಇವನು ತೊಗೊಂಡು ಬಂದು ಇಲ್ಲಿ ಮತ್ತೆ ಮಾರ್ತಾನೆ ಅಂತಂತೆ. ಆ ಟೈಮಲ್ಲಿ ಒಂದು ರೀಸನಬಲ್ ಗ್ರೌಂಡ್ ಮೇಲೆ, ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ, ಇದಕ್ಕೆಲ್ಲ ಡಿಪೆಂಡೆನ್ಸಿ ಇದೆ, ನಾವು ಇದೆಲ್ಲ ನಮ್ಮ ರಾಜ್ಯದಲ್ಲಿ ಡಿಪೆಂಡೆನ್ಸಿ ಇದೆ ಅಂತ ರೀಸನ್ನ ಕೊಡ್ಕೊಂಡು ಈ ತಮಿಳ್ನಾಡಿಗೆ ನಾವು ರೆಸ್ಟ್ರಿಕ್ಷನ್ ಹಾಕಬಹುದು ಅಂತ ಹೇಳ್ಬಿಟ್ಟು 304 ಹೇಳುತ್ತೆ. ಈ ಪವರ್ ಸೆಂಟ್ರಲ್ ಗೌರ್ಮೆಂಟಿಗೆ ಇರುತ್ತೆ. ಓಕೆ, ವೆಲ್, 305 ಏನು ಹೇಳುತ್ತೆ ಹಾಗಾದರೆ ಅಂತಂತಂದರೆ,
305 ಏನು ಹೇಳುತ್ತೆ ಅಂತಂದರೆ ಮಾನೋಪಾಲಿ ಬಗ್ಗೆ ಮಾತಾಡುತ್ತೆ. ಮಾನೋಪಾಲಿ ಅಂತಂದರೆ ಯಾವ ರೀತಿ ಅಂತಂತಂದರೆ, ನೀವು ಮಾಡುವಂತಹ ಕಾನೂನುಗಳೇನಿದೆಯಲ್ವಾ, ಅಲ್ಲಿ ನಂದೇ ನಡಿಬೇಕು ಅನ್ನುವಂಥದ್ದು ಯಾರಾದರೂ ಯಾವುದಾದ್ರೂ ರಾಜ್ಯ ಮಾಡ್ತಿದೆ ಅಂತ ಅಂಥ ಟೈಮಲ್ಲಿ ನಾನು ರೆಸ್ಟ್ರಿಕ್ಷನ್ ಹಾಕ್ತೀನಿ ಅಂತ ಹೇಳುತ್ತೆ. ನೋಡಿ ಅದನ್ನು ಓದಿದರೆ, ದ ಟ್ಯಾಕ್ಸ್ ಲಾಸಸ್ ಆರ್ ಎಕ್ಸಿಸ್ಟಿಂಗ್ ಎಟ್ ದ ಟೈಮ್ ಆಫ್ ದ ಇನಾಗ್ರೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವರ್ ಸೇಫ್ ಗಾರ್ಡ್ ಇವನ್ ದೇ ವೈಲೇಟೆಡ್ ದ ಫ್ರೀಡಮ್ ಆಫ್ ಇಂಟರ್ಸ್ಟೇಟ್ ಆ್ಯಂಡ್ ಟ್ರೇಡ್ ಆ್ಯಂಡ್ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ಅಂತಂದರೆ ಈ ಟ್ಯಾಕ್ಸ್ ಲಾಸ್‌ಗಳೇನಿದೆ ವ್ಯಾಲಿಡ್ ಆಗಿತ್ತು ಯಾವ ಟೈಮಲ್ಲಿ ಇದು ಬಂದಾಗ, ಕಾನೂನುಗಳೆಲ್ಲ ಬಂದಾಗ. ಆದರೆ ನೆಕ್ಸ್ಟ್ ನಮಗೆ ಸ್ವತಂತ್ರ ಸಿಕ್ಕಿ 305 ನಾವು ಲಾಗು ಮಾಡ್ಕೊಂಡಾದ್ಮೇಲೆ ಏನಾದರೂ ಮತ್ತೆ ವೈಲೇಟ್ ಮಾಡಿಬಿಟ್ಟು ಇಲ್ಲಿ ಡಿಸ್ಪಾರ್ಟಿ ತೋರಿಸ್ತಾ ಇದೆ ಅಂತಂದರೆ, ಒಂದು ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಗಳು ಸರಿ ಇಲ್ದಂಗೆ ತೋರಿಸ್ತಾ ಇದೆ ಅಂತಂದರೆ, ಆ ಟೈಮಲ್ಲಿ ಆಬ್ವಿಯಸ್ಲಿ ನಾವು ರೆಸ್ಟ್ರಿಕ್ಷನ್ನ ಹಾಕ್ಬೋದು ಅಂತ 305 ಹೇಳುತ್ತೆ. ಓಕೆ, ಫೈನಲಿ 306 ಎಲ್ಲೋಯ್ತು ಸರ್ ಮತ್ತೆ ಅಂತ ಕೇಳಿ, 306 ಏನಾಗಿದೆ ಅಂತಂದರೆ ರಿಪೀಲ್ಡ್ ಆಗಿದೆ, ಅಂತಂದರೆ ರದ್ದುಗೊಳಿಸಲಾಗಿದೆ. ಓಕೆ, 306 ಮೇಲೆ ರದ್ದು ಮಾಡಿದ್ದಾರೆ. 307 ಏನು ಹೇಳುತ್ತೆ ಅಂತಂತಂದರೆ ಅಥಾರಿಟಿ ಬಗ್ಗೆ ಹೇಳುತ್ತೆ. ಏನು ಸರ್ ಇದು ಅಥಾರಿಟಿ ಅಂತಂತಂದರೆ, ಏನು 301 304 ತನಕ ಏನು ನೋಡಿದ್ರಲ್ವಾ, ಇದನ್ನೆಲ್ಲ ಮೇಂಟೈನ್ ಮಾಡಬೇಕಂತಂದರೆ ಮತ್ತೊಂದು ಟೀಮ್ ಬೇಕಲ್ವಾ, ಒಂದು ಟೀಮು ಮ್ಯಾನೇಜ್ಮೆಂಟ್ ಎಲ್ಲ ಬೇಕಲ್ಲ. ಅದನ್ನೆಲ್ಲ ಗೌರ್ಮೆಂಟಲ್ಲಿ ಏನಂತ ಕರಿತೀವಿ ನಾವು, ಅಥಾರಿಟಿ ಅಂತ ಕರಿತೀವಿ. ಕನ್ನಡದಲ್ಲಿ ಪ್ರಾಧಿಕಾರ ಅಂತ ಕರಿತೀವಿ. ಈ ಪ್ರಾಧಿಕಾರನ ನೇಮಕ ಮಾಡಬಹುದು ಸೆಂಟ್ರಲ್ ಗೌರ್ಮೆಂಟು ಅಂತ ಹೇಳ್ತಾ ಇದೆ. ಈ ಪ್ರಾಧಿಕಾರನ ನೇಮಕ ಮಾಡಿ ಅದಕ್ಕೆ ಪವರ್ಸ್ ಟ್ರಾನ್ಸ್ಫರ್ ಮಾಡಿ, ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಇನ್ ಬಿಟ್ವೀನ್ ಸ್ಟೇಟು, ವ್ಯಾಪಾರ, ಸಂಪರ್ಕ ಮತ್ತು ವಾಣಿಜ್ಯ ಇದ್ರ ಮಧ್ಯದಲ್ಲಿ ನೋಡ್ಕೊಳ್ಳಪ್ಪ ಅಂತ ಅಥಾರಿಟಿಗೆ ಪವರ್ಸ್ನ ಕೊಡಬಹುದು, ಡ್ಯೂಟೀಸ್ನ ಮೆನ್ಷನ್ ಮಾಡಬಹುದು ಅನ್ನುವಂಥದ್ದು 307 ಹೇಳುತ್ತೆ. ಇದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಅಫಿಷಿಯಲ್ ಲ್ಯಾಂಗ್ವೇಜ್ ಇದೆ ನಿಮ್ಮ ಸಿಲೆಬಸ್ಸಲ್ಲಿ. ಅದಾದಮೇಲೆ ಪಂಚಾಯತ್ಸ್ಗಳ ಬಗ್ಗೆ ಇದೆ, 370 371 ಬಗ್ಗೆ ಇದೆ. ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಒಂದಾಗ್ಬೋದು 2-3 ಆಗ್ಬೋದು. ಸೊ ಕ್ಲಾಸಲ್ಲಿ ಕ್ಲೋಸ್ ಮಾಡಿದ್ದೀವಿ, ಅದೊಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಇದಿಷ್ಟು ಸಾಕು. ಥ್ಯಾಂಕ್ ಯು ವೆರಿ ಮಚ್. ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟಾಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್ಸು. ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗಿದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವೀಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡಿಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತೊಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವೊಂದು ಕಾಲ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ಮದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್ನವ್ರಿಗೆ, ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟ್ರಿಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಮರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯಿತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯಿತು. ಇಫ್ ಇನ್ ಕೇಸ್ ನಾವು ತೊಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ. ಇದನ್ನು 100% ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕಾಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ, ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತೊಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವೀಡಿಯೋಸ್ಗಳು. ಯಾವ ಥರ ಅಂತಂದರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದರೆ 100% ಸಿಲೆಬಸ್ನ ಪಬ್ಲಿಕ್ಕಾಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದರೆ ಪೇಯ್ಡ್ ತೊಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವೀಡಿಯೋಸ್ ಪರ್ ಸೆಮಿಸ್ಟರ್, ಆಯಿತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವೀಡಿಯೋಸ್. ಈ ಥರ ಕಂಪ್ಲೀಟಾಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನು ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನು ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನು ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನು ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ.
ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್‌ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಂ ಅಲ್ಲ ಕ್ಲಾಸಸ್‌ಗಳು ಮತ್ತೆ ನೋಟ್ಸು, ಆನ್‌ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂವರಿಗೂ ಹೆಲ್ಪ್ ಆಗ್ಲಿ, ಇಂಗ್ಲಿಷ್ ಮೀಡಿಯಂವರಿಗೂ ಹೆಲ್ಪ್ ಆಗ್ಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗ್ಲಿ ಅಂತ ಹೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು. ಇದು 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗ್ಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24/7 ಯಾವಾಗಾದ್ರೂ ಕಾಲ್ ಮಾಡಿ. ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್‌ನವ್ರನ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್‌ಮೆಂಟ್, ಇಂಟರ್ನ್‌ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಆಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್‌ಲೈನ್ ಕ್ಲಾಸಸ್ಸನ್ನ ಅಟೆಂಡ್ ಮಾಡಕ್ಕಾಗಿಲ್ಲ. ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ. ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್‌ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರು ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್‌ಗಳನ್ನ 2 ನಂಬರ್‌ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್‌ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್‌ಬುಕ್, ವೆಬ್‌ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲಾ ಫೆಸಿಲಿಟೀಸ್‌ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್‌ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್‌ನ ಮಾಡ್ಬೇಕಷ್ಟೇ ಈ ನಂಬರ್ಸ್‌ಗಳಿಗೆ. ಏನ್ ಗೊತ್ತಾ? ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ಕೇಳಿ. ಯಾವ ರೀತಿ ಇದೆ ಏನು ಅಂತ 2 ನಿಮಿಷ ಕೇಳೋದ್ರಲ್ಲಿ ಏನಿದೆ? ಇಡೀ ಸೆಮಿಸ್ಟರ್‌ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ವೆಲ್ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ. ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರು ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್‌ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನಿಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್‌ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ. ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ. ಬಿಎನ್ಎಸ್ಎಸ್ ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು. ಬಿಎನ್ಎಸ್ ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು. ಆಮೇಲೆ ನಿಮಗೆ ಐಪಿಸಿ ಸಬ್ಜೆಕ್ಟು. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು. ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್‌ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಲಾಸ್ಟ್ ಸೆಮಿಸ್ಟರ್‌ದು ಕೂಡ ಇದೆ. ನಾನು ಎಲ್ಲದನ್ನು ಎಕ್ಸ್‌ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದ್ರು ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್‌ಗಳನ್ನ ಸಾಲ್ವ್ ಮಾಡಿದಂಥ ನೋಟ್ಸ್‌ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್‌ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್‌ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ. ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂನವ್ರು ಏನು ಓದ್ತಾರೆ, ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್‌ಗಳೆಲ್ಲ ಪಿಕ್ಚರ್‌ಲೈಸ್ ಇರುತ್ತೆ ಅರ್ಥ ಆಗೋ ತರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್‌ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವೆಷನ್ ಪೇಪರ್ಸ್‌ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನ ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್‌ಗಳನ್ನ ಕೊಟ್ಟು, ನಿಮ್ಗೆ ಏನು ಬೇಕೋ 100%ನ ಮಾಡ್ಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಷನ್ಸ್‌ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಯಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದ್ರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯಿನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ತುಂಬಾ ಇಷ್ಟ ಆಗಿದೆ ಸರ್. ಈಗ ನಾನು ಜಾಯಿನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯಿನ್ ಆಗೋದು ಅಂತಂತಂದ್ರೆ, ಮಾಡಬೇಕಾಗಿರೋದು ಇಷ್ಟೇ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಈ ನಂಬರ್‌ಗಳಿಗೆ ಜಸ್ಟ್ ಕಾಲ್ ಮಾಡ್ಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ? ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ? ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್‌ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್‌ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್‌ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್‌ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರ್ಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್‌ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ. ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್‌ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು.
ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೀನಿ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ. ಅಷ್ಟೇ ಇರೋದು ಲಾ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.